ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು 7 ಸ್ವರವು ಸೇರಿ ಸಂಗೀತವಾಯಿತು. 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. 7 ದಿನವೂ ಸೇರಿ ಒಂದು ವಾರವಾಯಿತು. 7 ತಾರೆ ಸಪ್ತ ಋಷಿಯ ಚಿಹ್ನೆಯಾಯಿತು. ನಾಗವಿಭೂಷಣ ಶಂಕರ, ಕೈಲಾಸವಾಸ ಶಂಕರ, ಮೃತ್ಯುಂಜಯ ಶಿವಭಕ್ತವ ಶಂಕರ, ಹೇ ಅಭಯಂಕರ ಶೂಲಧರ, ಭವನಾಶಂಕರ ತಾಪಹರ ಅಂಥೇಳಿ ಪರಮೇಶ್ವರನನ್ನು ಕುರಿತು, ಸೃಷ್ಟಿಯ ನಿಯಮವನ್ನು ಕುರಿತು ಬಹಳ ಸುಂದರವಾಗಿ ಇಲ್ಲಿ ವರ್ಣನೆ ಮಾಡಿದರು. 7 ಸ್ವರ ಸೇರಿ ಒಂದು ಸಂಗೀತ ಆಯಿತು. 7 ಬಣ್ಣ ಸೇರಿ ಬಿಳಿ ಬಣ್ಣ ಆಯಿತು. 7 ದಿನ ಸೇರಿ ಒಂದು ವಾರ ಆಯಿತು. 7 ತಾರೆಗಳು ಸಪ್ತ ಋಷಿಯ ಚಿಹ್ನೆಗಳಾಯಿತು ಅಂತ. ಹೆಂಗೈತಿ ಸೃಷ್ಟಿ ಅಂತ. ಈ 7 ಏನು ಸಂಖ್ಯೆ ಐತಿ ಎಷ್ಟೊಂದು ಶ್ರೇಷ್ಠದಾಯಕ ಐತಿ ಅಂತ. 7 ಕೂಡಿ ಒಂದಾಗ್ಯದ. ನಾವೇನು ಈ ಒಂದು ಪವಿತ್ರವಾದಂಥ ಹೋಲಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಅದು ಏನು ಸೂಚಿಸ್ತೈತಿಪ್ಪ ಅಂತಂದ್ರೆ ನೀವೆಲ್ಲರೂ ಒಂದಾಗರಿಪ್ಪ ಅಂಥೇಳಿ. ನಿಮ್ಮೊಳಗಿದ್ದಂಥ ಭೇದ ಭಾವವನ್ನು ತೊಡೆದು ಹಾಕರಿಪ್ಪ ಅಂಥೇಳಿ. ನೀವೆಲ್ಲ ಒಂದು ಅದರಿಪ್ಪ ಅಂತ ಹೇಳೋದನ್ನ ಹೋಲಿ ಹಬ್ಬ. ಯಾವಾಗ ದಾಕ್ಷಾಯಣಿ ದಕ್ಷ ಬ್ರಹ್ಮನ ಹೋಮಕುಂಡದೊಳಗೆ ಬಿದ್ದು ತನ್ನ ಪ್ರಾಣವನ್ನು ಕೊಟ್ಟಲು, ಆವಾಗ ಪರಮೇಶ್ವರ ಏನು ಮಾಡಿದಾನಂದ್ರೆ ಉರಿಯುತ್ತಿರುವಂತಹ ಆ ದೇಹವನ್ನು ಹೊತ್ತು ಸಂಚರಿಸ್ತಿದ್ದ. ಅದನ್ನು ನೋಡಿದಂಥ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ದಾಕ್ಷಾಯಣಿಯ ಸುಡುವ ದೇಹವನ್ನು ಕತ್ತರಿಸಿದ. ಎಲ್ಲೆಲ್ಲಿ ಆ ದಾಕ್ಷಾಯಣಿಯ ದೇಹದ ತುಂಡುಗಳು ಬಿದ್ದು ಅಲ್ಲಿ ಶಕ್ತಿ ಪೀಠಗಳು ಆದವು ಅಂತ ನಮ್ಮ ಒಂದು ಗ್ರಂಥಗಳ ಮುಖಾಂತರವಾಗಿ ತಿಳ್ಕೊಳ್ತೇವೆ ನಾವು. ಪರಮೇಶ್ವರ ಹೋಗಿ ಯೋಗ ಧ್ಯಾನದಲ್ಲಿ ಕುಂತ. ತಾರಕಾಸುರ ಏನು ಮಾಡಿದ ಅಂತಂದ್ರೆ ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಂಡು ಪರಮೇಶ್ವರನ ಹೆಂಡತಿ ತೀರ್ಕೊಂಡಾಳ, ಅವಾಗ ಮಕ್ಕಳಾಗೋದಿಲ್ಲ ಅಂತೇಳಿದು ಪರಮೇಶ್ವರನಿಗೆ ಹುಟ್ಟಿದಂಥ ಮಗನಿಂದ ನನ್ನ ಒಂದು ಅಂತ್ಯವಾಗಬೇಕಂತ ವರ ಬೇಡಿದ. ಆವಾಗ ದಾಕ್ಷಾಯಣಿನ ಪರ್ವತರಾಜನ ಮಗಳಾಗಿ ಹುಟ್ಟಿದಾಳ ಪಾರ್ವತಿ. ಧ್ಯಾನದಲ್ಲಿ ಕುಂತಹ ಶಿವನನ್ನು ಎಬ್ಬಿಸಲಿಕ್ಕೆ ಸಮರ್ಥನಾದಂಥ ಕಾಮದೇವ ಮತ್ತು ರತಿಯರನ್ನು ಒಪ್ಪಿಸಿ, ಕಾಮದೇವ ಏನು ಮಾಡಿದಾನಂದ್ರೆ ತನ್ನ ಪ್ರಯತ್ನದಿಂದ ಪರಮಾತ್ಮನನ್ನು ಎಬ್ಬಿಸಿದ. ಪರಮಾತ್ಮನ ಕ್ರೋಧ ದೃಷ್ಟಿ ಯಾವಾಗ ಕಾಮದೇವರ ಮೇಲೆ ಬಿತ್ತು, ಕಾಮ ದೇವ ಸುಟ್ಟು ಭಸ್ಮವಾದ. ಯಾವಾಗ ಕಾಮದೇವರಿಗೆ ಅಗ್ನಿಸ್ಪರ್ಶ ಆಯಿತು, 7 ಪದರಿತ್ತಂತ ಅವನ ಚರ್ಮ.
ವೈಜ್ಞಾನಿಕವಾಗಿ ನೋಡಿದರೆ ಪ್ರತಿಯೊಬ್ಬ ಮನುಷ್ಯನ ಚರ್ಮನೂ ಸಹಿತ 7 ಪದರನೇ ಇರ್ತೈತಿ ಅಂತಲೇ ಹೇಳ್ತಾರೆ. 7 ಪದರದ ಚರ್ಮ 7 ಬಣ್ಣದಿಂದ ಕೂಡಿತ್ತಂತ್ರಿ. ಅದೆಲ್ಲ ಸುಟ್ಟು ಬಿಳಿ ಭಸ್ಮವಾಯಿತು, ಬೂದಿ ಆಯಿತು, ಬಿಳಿ ಬಣ್ಣ ಆತದು. ಜಗತ್ ಕಲ್ಯಾಣಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಂಥ ಕಾಮದೇವನ ಪವಿತ್ರವಾದಂಥ ಭಸ್ಮವನ್ನು ದೇವಾನುದೇವತೆಗಳು ತಮ್ಮ ಮೈಗೆ ಹಚ್ಕೊಂಡ್ರು. ಅದಕ್ಕಾಗಿ ಬಣ್ಣದ ಒಂದು ಓಕಳಿಯ ಹಬ್ಬವನ್ನು ಇಲ್ಲಿ ವಿಶೇಷವಾಗಿ ಆಚರಣೆ ಮಾಡಿದರು ಅಂಥೇಳಿ ನಮಗೆ ಗೊತ್ತಾಗತೈತಿ. ಕಾಮ ವೈರಿ ಅಂಥೇಳಿ ಪರಮೇಶ್ವರನನ್ನು ಕರೆದರು. ಮುಂದೆ ಮತ್ತೆ ಪ್ರಸಂಗ ಬರ್ತೈತಿ. ಪರಮೇಶ್ವರನಿಗೆ ಮತ್ತೆ ಬೇಡಿಕೊಂಡು ವರ್ಷಕ್ಕೆ 1 ಸಾರಿ ಕಾಮದೇವರು ಜೀವಂತವಾಗುವ ವರವನ್ನು ಪಡಿತಾರೆ. ಕಾಮದೇವರು ಬರೀ 1 ದಿವಸ ಜೀವಂತಿದ್ರನ ಕಾಮನ ಅಟ್ಟಹಾಸ ಜಗತ್ತಿನೊಳಗೆ ಇಷ್ಟು ನಡೆದೈತಿ. 365 ದಿವಸ ಕಾಮದೇವರ ಜೀವಂತನ ಇದ್ದರೆ ಏನಾಗಬಹುದಿತ್ತು ಪರಿಸ್ಥಿತಿ, ಸ್ವಲ್ಪ ವಿಚಾರ ಮಾಡಬೇಕು. ಈ ಒಂದು ಹೋಳಿ ಹಬ್ಬವನ್ನು ನಾವು ಒಂದು ಭಕ್ತಿಯಿಂದ ವಿಶ್ವಾಸದಿಂದ ಆಚರಿಸ್ಬೇಕ ಹೊರತಾಗಿ ಹೊಲಸು ಬೇಗಳ ಹೊಲಸು ದುಶ್ಚಟಗಳನ್ನು ಮಾಡಿ ನಾವು ಹರಣ ಮಾಡಬಾರ್ದು. ಅದಕ್ಕೆ ಆತ್ಮಾನಂದಪ್ಪ ಅವರು ಒಂದು ಮಾತು ಅಂತಿದ್ರಂತೆ, ಕಟ್ಟಿಗೆ ಕುಳ್ಳ ಸುಟ್ರೆ ಕಾಮ ಸುಡ್ತೈತೇನೋ, ಕಾಮ ಕಟ್ಟಿಗೆ ಕುಳ್ಳನ್ಯಾಗಿಲ್ಲೋ, ನಿನ್ನ ಒಳಗೈತೋ ಕಾಮ, ಅದನ್ನು ಸುಡು ಅಂತ ಹೇಳ್ಯಾರ. ನನಗಿವತ್ತು 50 ವರ್ಷಪ್ಪ ಅಂದ್ರೆ 50 ವರ್ಷ ನಾ ಕಾಮನ ಸುಟ್ನಿ. ಇನ್ನೂ ಒಳಗಿನ ಕಾಮ ಹಂಗೆ ಉಳಿದೈತಿ. ಯಾಕಪ್ಪ ಅಂದ್ರೆ ನಾ ಇನ್ನೂ ಒಳಗೆ ಹೊಕ್ಕೇ ಇಲ್ಲ, ಬರೀ ಹೊರಗೆ ನೋಡಕತ್ತೇನಿ. ಅದಕ್ಕೆ ಹೊರಗೆ ಬ್ಯಾಡೋ, ಒಳಗೆ ಸ್ವಚ್ಛ ಆಗು, ಒಳಗಿದ್ದಂಥ ದುರ್ಗುಣಗಳನ್ನು ದೂರ ಮಾಡು, ಒಳ್ಳೆಯವನಾಗಿ ಬಾಳಪ್ಪ ಅಂತ ಹೇಳುವಂಥ ಈ ಹೋಳಿ ಹಬ್ಬವನ್ನು ನಾವು ಎಷ್ಟು ಮೋಜು ಮಸ್ತಿಗಾಗಿ ಉಪಯೋಗ ಮಾಡಿಕೊಂಡು ಪಾಪದ ಕೃತ್ಯ ಮಾಡಕತ್ತೇವಂತ ನನ್ನ ಮನಸ್ಸು ಮರಗತೈತಿ. ನಾವೆಲ್ಲ ಒಳಗಿದ್ದಂಥ ದುರ್ಗುಣಗಳನ್ನು ದೂರ ಮಾಡೋಣ ಅಂಥೇಳಿ ನಿಮ್ಮೆಲ್ಲರಿಗೂ ಸಹಿತ ಕಾಮನ ಈ ಒಂದು ಪವಿತ್ರವಾದಂಥ ಹೋಳಿ ಹುಣ್ಣಿಮೆಯ ಶುಭಾಶಯಗಳನ್ನು ಕೋರ್ತೀನಿ. ಗಂಟ್ಯಪ್ಪ ಭಕ್ತನಾದ, ಸ್ವಾಮಿಪಾದ ಸೇವಕನಾದ, ಹಳ್ಳದ ದಡದಲ್ಲಿ ಶಿವಯೋಗಿ ವಾಸಾದ, ಹಂಗರಕಿ ದೇಶಗತಿ ಲಕ್ಷ್ಮೀ ಸರಸ್ವತಿ ವಾಸ, ಶಿವಯೋಗಿ ಒಲಿದಿರಲು ಅನ್ನಪೂರ್ಣೆ ಸದಾ ವಾಸ. ಹೋದಿದ್ದೇ ಹಾದಿಯಾಯಿತು, ಊರಿದ್ದೇ ಊರಾಯಿತು, ನಿಂತದ್ದೇ ನೆಲೆಯಾಯಿತು, ಗರಗವೇ ಸ್ಥಿರವಾಯಿತು ಅಂಥೇಳಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಅದೆಂಥ ಸುಂದರವಾಗಿ ಗುಣಗಾನವನ್ನು ಗೈದ್ರಂತ. ಗರಗವನ್ನು ಸ್ವರ್ಗವನ್ನಾಗಿ ಮಾಡಿದಂಥ ಪುಣ್ಯಾತ್ಮರು ಸಾಕ್ಷಾತ್ ವೀರಭದ್ರೇಶ್ವರನ ಪರಾವತಾರಿ. ಬೇಡಿದವರಿಗೆ ಬೇಡಿದ್ದನ್ನು ನೀಡುವಂತಹ ಕಲಿಯುಗದ ಕಲ್ಪವೃಕ್ಷ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಮಡಿವಾಳೇಶ್ವರ ಮಹಾಸ್ವಾಮಿಗಳು ಕಾಶಿ ಒಳಗೆ ಹೋಗಿ ಅಪಾರವಾದಂತಹ ಪಾಂಡಿತ್ಯವನ್ನು ಪಡೆದಂತಹ ಪಂಡಿತರು. ಕಾಶಿ ಒಳಗೆ ಇದ್ದಂಥ ಎಲ್ಲ ಬಿರುದಾಂಕಿತಗಳನ್ನು ಪಡೆದಂಥ ಪುಣ್ಯಾತ್ಮರು. ಕಾಶಿ ಒಳಗೆ ಏನು ಜಂಗಮವಾಡಿ ಮಠ ಐತಿ
ಆ ಮಠದ ಒಂದು ಪರಂಪರೆ ಒಳಗೆ ದೊಡ್ಡ ದೊಡ್ಡ ಮಹಾತ್ಮರು ಏನು ಜ್ಞಾನಾರ್ಜನೆಯನ್ನು ಪಡ್ಕೊಂಡ್ರು ಅವರ ಹೆಸರುಗಳನ್ನು ಉಲ್ಲೇಖ ಮಾಡಿದಂತಹ ಪವಿತ್ರವಾದ ಒಂದು ಪುಸ್ತಕ. ಆ ಪುಸ್ತಕದೊಳಗೆ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಹೆಸರು ಸಹಿತ ಉಲ್ಲೇಖ ಇರುವುದನ್ನು ಇವತ್ತಿನ ಮಠ ನಾವು ಕಾಣಬಹುದು ಕಾಶಿ ಒಳಗೆ. ಅಂತಹ ಪಾಂಡಿತ್ಯವನ್ನು ಪಡೆದಿದ್ದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು. ತಮ್ಮ ಒಂದು ಆನಂದದೊಳಗೆ ಆತ್ಮಜ್ಞಾನವನ್ನು ಅನುಭವಿಸ್ಕೋತ ಕುಂಡಿರ್ತಿದ್ರು ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಒಂದು ದಿವಸ ಒಬ್ಬ ಪಂಡಿತ ಬಂದ ನನ್ನನ್ನು ಜ್ಞಾನದೊಳಗೆ ತರ್ಕದೊಳಗೆ ಯಾರು ಸೋಲಿಸ್ತಾರೋ ಅವ್ರ ಮುಂದೆ ನಾನು ನಾಲಿಗೆ ಕತ್ತರಿಸಿ ಒಗಿತೀನಿ ಅಂತ ಸಂಕಲ್ಪ ಮಾಡಿದ್ದವ. ಅಹಂಕಾರ ಇತ್ತು ತಮಗೆ ತನ್ನ ಜ್ಞಾನದ ಮೇಲೆ. ಅದು ಮಡಿವಾಳೇಶ್ವರಿಗೆ ಗೊತ್ತಿಲ್ಲ. ಮಡಿವಾಳೇಶ್ವರ ಮಹಾಸ್ವಾಮಿಗಳ ಜೊತೆಗೆ ತರ್ಕಕ್ಕೆ ನಿಂತ ಒಂದು ಕ್ಷಣದೊಳಗೆ ಅವರ ಮುಂದೆ ಸೋತು ಸುಣ್ಣವಾಗಿಬಿಟ್ಟ. ಆವಾಗ ಅದೇ ಕ್ಷಣದೊಳಗನ ತನ್ನ ನಾಲಿಗೆಯನ್ನು ಕತ್ತರಿಸಿ ಒಗೆದು ಬಿಟ್ಟ. ಅದನ್ನು ನೋಡಿ ಮರುಗಿದಂತಹ ಮಡಿವಾಳೇಶ್ವರ ಮಹಾಸ್ವಾಮಿಗಳು ನನ್ನೊಳಗಿದ್ದಂತಹ ಜ್ಞಾನ ಇನ್ನೊಬ್ಬ ಜ್ಞಾನಿಯ ನಾಲಿಗೆಯನ್ನು ಕತ್ತರಿಸಲಿಕ್ಕೆ ಕಾರಣೀಭೂತ ಆತು ಅಂದ ಮೇಲೆ ಈ ಸಂಸ್ಕೃತ ಪಾಂಡಿತ್ಯವನ್ನು ಹೊರಗೆ ಎಂದೂ ಉಪಯೋಗಿಸಬಾರ್ದು ಅಂತ ಹೇಳಿಕಾರ ಸಂಕಲ್ಪ ತೊಟ್ಟು ಸಂಸ್ಕೃತ ಭಾಷೆಯನ್ನು ಬಳಸೋದ ಬಿಟ್ಟಂತಹ ಕರುಣಾಮೂರ್ತಿಗಳು ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಸಿದ್ಧಾರೂಢರು ಯಾವಾಗ ಗರಗಕ್ಕೆ ಬಂದ ಅವರ ದರ್ಶನವನ್ನು ಪಡೆದರು, ಅವರನ್ನು ಪರೀಕ್ಷೆ ಮಾಡಿ ಅವರಿಗೆ ಸಂಪೂರ್ಣವಾದಂಥ ಕೃಪಾದೃಷ್ಟಿಯನ್ನು ಬೀರಿ ತಮ್ಮ ಎಲ್ಲ ಪಾಂಡಿತ್ಯವನ್ನು ಸಹಿತ ಧಾರೆ ಎರೆದಂತಹ ಕರುಣಾಮೂರ್ತಿಗಳು ಈ ನಮ್ಮ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಹಾಲಕೇರಿ ಅನ್ನದಾನ ಸ್ವಾಮಿಗಳು ಅವರಿಗೆ ಭೇಟಿ ಆಗ್ಬೇಕಂಥೇಳಿ ಗರಗಕ್ಕೆ ಬರ್ತಿದ್ರಂತ. ಕೆಂಡ ತುಂಬಿದಂಥ ಬೂದಿಯ ಬರಾಕತ್ತನ್ಲಿ ಬೂದಿಯ ಅಂತಿದ್ರಂತ. ಆ ಬೂದೀಶ್ವರರಿಗೆ ತತ್ವಬೋಧೆಯನ್ನು ಮಾಡಿದರು. ಶರೀರ ಎಷ್ಟು ವರ್ಷ ಬದುಕಿದ್ರೂ ಸಹಿತ ಒಂದಿಲ್ಲ ಒಂದು ದಿವಸ ಅದು ಮರಿ ಆಗಬೇಕಂಥೇಳಿ. ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿಯ ಜ್ಞಾನದ ನುಡಿಗಳನ್ನು ಕೇಳಿ ಅನ್ನದಾನ ಮಹಾಸ್ವಾಮಿಗಳು ಹಾಲಕೇರಿಗೆ ಹೋಗಿ, ಹೊಸಳ್ಳಿ ಬೂದೀಶ್ವರ, ದಯವಿಟ್ಟು ಕ್ಷಮಿಸಬೇಕು, ಹಾಲಕೇರಿ ಅನ್ನದಾನೇಶ್ವರಲ್ಲ, ಹೊಸಳ್ಳಿ ಬೂದೀಶ್ವರರು 775 ವರ್ಷ ಬದುಕಿದ್ರು. ಆ ಹೊಸಳ್ಳಿ ಬೂದೀಶ್ವರರಿಗೆ ಜ್ಞಾನೋದಯವಾಗಿ ಅವರು ಹೊಸಳ್ಳಿ ಒಳಗೆ ಶಿವೈಕ್ಯರಾಗಿ ಇವತ್ತಿನ ಮಠನೂ ಸಹಿತ ಬಂದ ಭಕ್ತರನ್ನು ಕಾಪಾಡುವ ದೇವರಾಗಿ ಮರೆಯಕತ್ತಾರ. ಹಾಲಕೇರಿ ಅನ್ನದಾನ ಮಹಾಸ್ವಾಮಿಗಳಿಗೆ ತಮ್ಮ ತಲೆ ಮೇಲಿದ್ದಂಥ ಕಿವಿ ಟಪ್ಪಿಗೆಯನ್ನು ಹಾಕಿ ಕರುಣಿಸಿದ ಕರುಣಾಮೂರ್ತಿಗಳು ಈ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಚಿದಂಬರ ಮಹಾಸ್ವಾಮಿಯ ಪ್ರೀತಿಯ ಕಂದನಾದರು. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳಿಗೆ, ಸಂತ ಶಿಶುನಾಳ ಶರೀಫರಿಗೆ ಪ್ರೀತಿಯ ಗೆಳೆಯರಾದರು ಈ ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಅವರ ಚರಿತ್ರದೊಳಗೆ ಒಂದು ಸುಂದರವಾದ ವಿಷಯ ಬರ್ತೈತ್ರಿ. ಅವರು ಕಾಲ್ನಡಿಗೆಯಿಂದ ಇಡೀ ಭಾರತ ದೇಶವನ್ನು ಸಂಚರಿಸಿದರು. ನೇಪಾಳಕ್ಕೆ ಹೋಗಿ ನೇಪಾಳದ ದೊರೆಗೆ ಕರುಣಿಸಿ
ಅವನ ಒಂದು ಗೌರವ ಆತಿಥ್ಯವನ್ನು ಸ್ವೀಕಾರ ಮಾಡಿದರು. ಹಿಮಾಲಯದೊಳಗೆ 6 ತಿಂಗಳ ಪರ್ಯಂತರವಾಗಿ ಅನ್ನ ನೀರು ಇರಲಾರ್ದ ಕಠೋರವಾದಂಥ ಅನುಷ್ಠಾನವನ್ನು ಮಾಡಿದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಆ ಹಿಮಾಲಯದಲ್ಲಿ ಸಂಚಾರ ಮಾಡುವಾಗ ಒಂದು ವಿಶೇಷತೆ ನಡೀತಿತ್ತಲ್ಲಿ. ಏನಂದ್ರೆ, ಭಾಳ ಜನ ಸಾಧಕರು ಅವರಿಗೆ ಭೇಟಿ ಆಗ್ತಾರೆ. ಅವ್ರ ಜೊತೆ ಆತ್ಮಚರ್ಚೆಯನ್ನು ಮಾಡೋದು, ಅನುಷ್ಠಾನ ಮಾಡೋದು, ಈ ಒಂದು ಕೈಂಕರ್ಯದೊಳಗೆ ತೊಡಗಿರ್ತಾರೆ. ಒಂದು ಸಾರಿ ಅಲ್ಲಿದ್ದಂಥ ಸಾಧಕರಿಗೆ ಭಾಳ ಹೊಟ್ಟೆ ಹಸಿತೈತಿ. ಅವರಿಗೆ ಎಲ್ಲಿ ಭಿಕ್ಷೆನೂ ಸಿಕ್ಕಿರೋದಿಲ್ಲ ಮತ್ತು ಘೋರವಾದಂಥ ಹಿಮದಿಂದ ಕೂಡಿದ ಪ್ರದೇಶ, ಅಲ್ಲಿ ಯಾವ ವಸ್ತುಗಳು ಸಹಿತ ಸಿಗಕ್ಕೆ ಸಾಧ್ಯನೇ ಇಲ್ಲ. ಹೊಟ್ಟೆರೆ ಭಾಳ ಹಸದೈತಿ. ಏನು ಮಾಡಬೇಕು ಅಂತ ಹೇಳಿ ಎಲ್ಲರೂ ಚಿಂತೆ ಮಾಡ್ತಿದ್ರಂತ. ಮಧ್ಯದೊಳಗೆ ಕುಳಿತಂಥ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಒಂದು ಮಾತಂದ್ರಂತ, ಯಾರಿಗೆ ಯಾರೂ ದಿಕ್ಕಿಲ್ಲ ಅನ್ನಿಸ್ತೈತಿ ಆವಾಗ ಅವರಿಗೆ ಅವರ ಶರಣ ಹೋಗಬೇಕಪ್ಪ ಅಂತ ಒಂದು ಮಾತು ಹೇಳಿ, ಅಲ್ಲೇ ಗುಡ್ಡದ ಮೇಲೆ ದೊಡ್ಡ ದೊಡ್ಡ ಗುಂಡ್ಕಲ್ಲಿದ್ದು ರೀ. ಹಿಮ ಬಿದ್ದಿತ್ತು, ಅಲ್ಲೆಲ್ಲೇ ಕಲ್ಲು ಕಾಣಿಸ್ತಿದ್ದು. ಆ ದೊಡ್ಡ ದೊಡ್ಡ ಗುಂಡು ಕಲ್ಲು ಆರಿಸ್ಕೊಂಡು ಗುಂಪಿ ಹಾಕಿ ಅದರ ಮ್ಯಾಲೆ ಹೆಂಗೆಂಗೋ ಮಾಡಿ ಒಂದಿಷ್ಟು ಹುಲ್ಲು ಆರಿಸಿ ತಂದು ಆ ಒಂದು ಕಲ್ಲಿನ ಮೇಲೆ ಹಾಕಿ ಬೆಂಕಿ ಹಚ್ಚಿದ್ರಂತ. ಒಂದು ಕ್ಷಣದೊಳಗೆ ಪುರು ಉರಿದು ಹೋತು ಹುಲ್ಲ. ತೆಗೆದು ನೋಡ್ತಾರೆ, ಒಳಗಿದ್ದಂಥ ಗುಂಡು ಕಲ್ಲ ಗೆನಸಾಗಿದ್ದು ಅಂತ ನೋಡ್ರಿ. ಅವನ್ನು ಸುಲಿದು ಅಲ್ಲಿದ್ದಂಥ ಎಲ್ಲ ಮಹಾತ್ಮರಿಗೂ ಸಹಿತ ಹಂಚಿದ್ರಂಥ ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಅವರ ಆ ಒಂದು ಅಘಟಿತವಾದಂತಹ ಮಹಿಮೆಯನ್ನು ನೋಡಿದಂತಹ ಎಲ್ಲ ಜ್ಞಾನಿಗಳು ಸಹಿತ ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ಶರಣಾದರು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅನ್ನೋರು ಹಂಗೆ. ಸತ್ಸಂಗ ಅನ್ನೋದು ಬಹಳ ದೊಡ್ಡದೈತಿ. ಎಷ್ಟು ಜನ್ಮದ ಪುಣ್ಯವನ್ನು ಮಾಡಿದ್ವಿಯೋ ಗೊತ್ತಿಲ್ಲ. ನಮ್ಮ ತಪಸ್ಸಿನ ಫಲವಾಗಿ ನಿಮ್ಮಂತಹ ಮಹಾತ್ಮರ ಸಂಗತಿ ನಮಗೆ ದೊರೀತು ಅಂಥೇಳಿ ಎಲ್ಲರೂ ಸಹಿತ ಆನಂದಪಟ್ಟಿದ್ರು ಅಂತ ಹೇಳ್ಕಾರ. ಆ ಚರಿತ್ರದೊಳಗೆ ನಮಗೆ ಗೊತ್ತಾಗತೈತಿ. ಹೀಗಾಗಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅಂದ್ರೆ ಸಾಮಾನ್ಯರಲ್ಲ. ಅಂತಹ ಸದ್ಗುರುಗಳನ್ನು ಸ್ಮರಣೆ ಮಾಡಬೇಕಂದ್ರೆ ಬಹಳ ಜನ್ಮದ ಪುಣ್ಯ ಮಾಡಿದ್ದೀವಿ. ನೋಡ್ರಿ, ಧಾರವಾಡ ಜಿಲ್ಲೆ ಒಳಗಿರುವಂಥ ಈ ಒಂದು ಗರಗ ಎಷ್ಟು ಪುಣ್ಯಮಯವಾದಂತಹ ಕ್ಷೇತ್ರ ಇರಬಹುದು. ಅಂತಹ ಮಹಿಮಾ ಪುರುಷ ಇಡೀ ದೇಶವನ್ನು ಸಂಚರಿಸಿ ಈ ಒಂದು ಸಣ್ಣ ಗ್ರಾಮಕ್ಕೆ ಬಂದು ನೆಲೆಸಿದ ಅಂದ್ರೆ ಆ ಕ್ಷೇತ್ರದ ಪುಣ್ಯದ ಬಲ ಎಷ್ಟು ದೊಡ್ಡದಿರಬಹುದು. ಆ ಸದ್ಗುರುವಿನ ಆಸಪಾಸನ ಇರುವಂಥ ನಾವು ಎಷ್ಟು ಪುಣ್ಯಾತ್ಮರಿರಬಹುದು. ನಾವು ಎಲ್ಲಿದ್ರೂ ಸಹಿತ ಆ ಸದ್ಗುರುವನ್ನು ಸ್ಮರಣೆ ಮಾಡ್ತೀವಲ್ಲ, ಇದು ನಾವು ಎಷ್ಟೋ ಜನ್ಮದ ಹಿಂದೆ ಮಾಡಿದಂಥ ಪುಣ್ಯದ ಫಲ ಐತಿ. ಮಡಿ ಭಾಳ ಹೋಗಿ ಮಡಿವಾಳ ಆಗಿದಾನಂತ ಹೇಳ್ತಾರಲ್ಲ. ಮಂಡೆ ಮಾಸಿದರೆ ಮಹಾಮಜ್ಜನ ಮಗೈವರು, ಬಟ್ಟೆ ಮಾಸಿದರೆ ಮಡಿವಾಳನಿಗಿಕ್ಕುವರು.
ಶರಣರು ಹೇಳಿದಾರ, ಬಟ್ಟೆ ಹೊಲಸಾತಪ್ಪ ಅಂದ್ರೆ ಮಡಿವಾಳನಿಗೆ ಕೊಡ್ತಾರಂತ, ತಲೆ ಹೊಲಸಾತಪ್ಪ ಅಂದ್ರೆ ತಲೆ ಸ್ನಾನವನ್ನು ಮಾಡ್ತಾರಂತ, ಮನಸ್ಸು ಹೊಲಸಾತಪ್ಪ ಅಂದ್ರೆ ಸತ್ಸಂಗವನ್ನು ಮಾಡ್ಬೇಕಂತ. ಈ ಸತ್ಸಂಗವನ್ನು ಮಾಡಲಿಕ್ಕೆ ನಮಗೆ ಆ ಸದ್ಗುರುನಾಥ ಅವಕಾಶ ಕೊಟ್ಟಾನಲ್ಲ, ನಾವೆಲ್ಲರೂ ಸಹಿತ ನಿಜವಾಗಿಯೂ ಪುಣ್ಯಾತ್ಮರದೇವಿ. ಅಂತಹ ಸದ್ಗುರು ಮಡಿವಾಳೇಶ್ವರನ ಕೃಪಾದೃಷ್ಟಿ ನಿಮಗೆ ಸದಾಕಾಲ ಇರಲಿ. ಹೋಳಿ ಹಬ್ಬವನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಆಚರಿಸೋಣ. ಈ ಒಂದು ಪವಿತ್ರವಾದಂಥ ಹೋಳಿ ಹಬ್ಬ ನಮ್ಮೆಲ್ಲರಿಗೂ ಸಹಿತ ಸುಖವನ್ನು ನೀಡಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.